ಮಾತಾಡ ಮಾತಾಡ, ನಾಲಿಗೆ ಬರುವುದಿಲ್ವಾ? ಮಾತಾಡ. ನಾನಿನ್ನು ಆಚೆ ಹೋದ ಮೇಲೆ ನನ್ನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಜಯ ನನ್ನ ಮುಸುಡ ಇದೊಂದು ಮುಖವ. ಅಯ್ಯೋ ನಿನ್ನ ಒಂದು ಮುಖವ ಇದು. ನಿನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿದ್ದೆ, ನೀವು ಹೇಗುಂಟು ಅಂತ ಗೊತ್ತುಂಟ? ಮಂಗನಾಗಿ ಕಾಣ್ತಾ ಇದ್ದಾನೆ. ಮಾತಾಡುವರ್ದು ಮಾತಾಡಿದ್ರೆ ಎಚ್ಚರ ಈಗ. ಬಹಳಷ್ಟು ಮಂದಿಯನ್ನು ಕಳಿಸಿಕೊಟ್ಟೆ ಅಲ್ಲ ನೀನು, ಎಲ್ಲವರನ್ನು ನಂಬಿದ್ದೆ ನೀನು. ನೀನು ನಂಬಿದಾಗೆ ಕೆಲಸ ಮಾಡಿದ್ದಾರೆ ಅವರು. ನಿನಗೆ ತಲೆ ಸರಿ ಇಲ್ಲ. ಇದ್ದವರನ್ನೆಲ್ಲ ಭರಿಸುವುದು ಮತ್ತೆ ಓಡಿಸುವುದು, ಕೊಲ್ಲಿಸುವುದು ಇದು ನಿನ್ನ ಜಾಯಮಾನ. ನೀನೊಬ್ಬ ರಾಜನ, ನೀನು ದೊಡ್ಡವನ. ನೀನು ಹಸ್ತಿನಾವತಿಗೆ ಎಂತದ್ದು, ನೀನು ಅನಭಿಷಿಕ್ತ ಸಾಮ್ರಾಟ, ನೀನು ದೊರೆ. ಮಾತಾಡ ಮಾತಾಡ, ನಾಲಿಗೆ ಬರುವುದಿಲ್ವಾ? ಮಾತಾಡ. ಬಹಳಷ್ಟು ಮಾತಾಡಿದ್ದಂತೆ ಹಾಗೆಲ್ಲ. ಅಯ್ಯಯ್ಯೋ ಕಟ ಕಟ. ಎಲ್ಲಿದ್ದಾರೆ ನಿನ್ನವರೆಲ್ಲ ಮಿತ್ರ, ನಿನಗೆ ಧೈರ್ಯದ ಮಾತನ್ನೆಲ್ಲ ಹೇಳಿದವರು? ನೋಡಿದ್ಯಾ, ನೀನು ಯಾರನ್ನು ನಂಬಿಕೆ ಇತ್ತು ಕಳುಹಿಸಿದ್ಯಾ ಅಂತವರ ಕೆಲವರ ವೃಂದವನ್ನೆಲ್ಲ ಚೆಂಡಾಡಿದ್ದೇನೆ, ಒಂದನ್ನು ತಂದಿದ್ದೇನೆ. ನೀನೊಂದು ರಾಜ, ಕಾಣಿಕೆ ನಿಮಗೆ ಕಾಣಿಕೆ. ಈಗ ಇದು ನಿನಗೆ. ಇದನ್ನು ನೋಡ್ತಾ ಸಣ್ಣ ಮಕ್ಕಳು ದೂರದಿಂದ ಚಂದ್ರನನ್ನು ನೋಡ್ತಾರಲ್ಲ, ಹಾಗೆ ನೋಡ್ತಾ ಇರು. ಆಗಲಾದ್ರೂ ನಿನ್ನ ಮನಸ್ಸಿಗೆ ಹೊಳೆದಿತ್ತು ನಾನು ಇಂಥ ಕಡಸೆ ಕೈ ಹಾಕಬಾರದು ಅಂತ. ನನ್ನ ಮುಸುಡ ಇದೊಂದು ಮುಖವ. ಹೌದು, ಬೇಡ. ನಿನ್ನ ಹಣೆ ಬರಕ್ಕೆ ಬೆಂಕಿ ಹಾಕಲಿಕ್ಕೆ. ನಾನಿನ್ನು ಆಚೆ ಹೋದ ಮೇಲೆ ನನ್ನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಜಯ ನನಗೆ ಗೊತ್ತಾಯ್ತಲ್ಲ. ಮಾತಾಡಿದ್ರೆ ನಿನ್ನಾಣೆ, ನನ್ನ ವಿಷಯ ಮಾತಾಡು. ಏನು ಸುದ್ದಿಲ್ಲ, ಈಗಲೇ ಮಾತಾಡ್ಬೇಕಿತ್ತಲ್ಲ. ಮೊದಲೇ ಅರೆ ಹುಚ್ಚ. ಕತ್ತಿ ಬೇರೆ, ಒಂದು ಕೈಯಲ್ಲಿ ತಲೆ ಬೇರೆ. ಅವ ಕಡ್ದ್ರು ಕಡ್ದ. ಯಾರನ್ನು ನಂಬಿದ್ರು ಊಟದಲ್ಲಿ ಅವನನ್ನೊಂದು ನಂಬಲಿಕ್ಕಿಲ್ಲ. ಹೀಗೆ ಹೇಳ್ತಾನೆ ಅದು ಕ್ಷತ್ರಿಯನಿಗೆ ರಕ್ಕಸಿಯಲ್ಲಿ ಹುಟ್ಟಿದ್ದಲ್ವ, ಈ ಬೆರಕೆ ಸಂತಾನಗಳನ್ನು ಏನಾದೆಲ್ಲ ಮಾತಾಡಿದ ಮಾರ. ನನ್ನ ಮುಖ ಕನ್ನಡಿಯಲ್ಲಿ ನೋಡ್ಬೇಕಂತೆ, ಅವನ ಮುಖ ನೋಡಿದ್ದಾನ. ಸೆಗಣ ಸೇರಿಸಿದ ಅಂಗಳಕ್ಕೆ 4 ದಿವಸ ಮಳೆ ಬಂದ ಮೇಲೆ ಹೇಗೆ ಕಾಣ್ತದೆ ಹಾಗುಂಟು ಅವನ ಮುಖ. ಎಂತದ ಕೇಳ್ತಾ ಉಂಟು? ಒಂದು ವ್ಯವಸ್ಥೆ ಆಗ್ಬೇಕಲ್ಲ, ಇವನ ಬಗ್ಗೆ ಯೋಚನೆ ಮಾಡು. ಇವನಿಗೆ ಒಂದು ವೀರಕಂಪ ಆಗಬೇಕು, ಒಂದು ಶ್ರದ್ಧಾಂಜಲಿ ಎಲ್ಲ ಆಗ್ಬೇಕು ಅಷ್ಟೇ. ಯಾರಪ್ಪ ಈ ತಲೆಯನ್ನು ಕೊಂಡೋಗಿ ಅಯ್ಯೋ ದೃಷ್ಟಿಯೊಳಗೆ ವೀರನೆಂದು ನಿನ್ನನು ಧೃತರಾಷ್ಟ್ರನ ಸುತನು ತಂದು ಇಷ್ಟ ರಾಜ್ಯವನ್ನಿತ್ತು ಸಲಗಿ ಧೈರ್ಯದಿ ನಂಬಿ ಕೆಟ್ಟನೈ ದುರದೊಳಿಯುವುದು. ನೀನು ಬಂದೀಯಾ? ನಾನೇ ಬಂದದ್ದು. ರಣರಂಗಕ್ಕೆ ನೀನು ಬರ್ತಿ ಅಂತ ಒಂದು ಕಲ್ಪನೆ ಇರಲಿಲ್ಲ, ಆದ್ರೆ ನೀನು ಬಂದೇ ಬಿಟ್ಟಿಯಲ್ಲ. ನಾವು ಕಲ್ಪನೆ ಇಲ್ಲದಲ್ಲಿಗೆ ಬರುದು. ಹೌದಾ? ಹೌದೌದು. ಸೃಷ್ಟಿಯಲ್ಲಿ ನೀನೇ ಒಬ್ಬನೆಯ? ನೀನೇ ಸಾಮರ್ಥ್ಯವಂತನ? ಎಲ್ಲ ಶಸ್ತ್ರ ಅಸ್ತ್ರಗಳಿರುವುದು ನಿನ್ನಲ್ಲಿಯೇ? ನಾನು ಹಾಗೆ ಹೇಳಿದ್ದೇನಾ? ಅಲ್ಲ, ನಿನ್ನಲ್ಲಿ ಉಂಟು ಎನ್ನುವಂತ ಅಹಂಕಾರ ನಿನಗುಂಟಂತೆ. ಖಂಡಿತ ಉಂಟು. ನಿನ್ನ ಒಡೆಯನಿಗೆ ನಮ್ಮಲ್ಲಿ ಇಲ್ಲದನ್ನು ಹೇಳಿದ್ರೆ ಅಹಂಕಾರ.
ಹಾ. ಇದ್ದದ್ದನ್ನು ಹೇಳಿದ್ರೆ ಆತ್ಮಾಭಿಮಾನ. ಹೌದಾ? ಹಾ. ನಿನ್ನ ಹತ್ರ ಏನು ಉಂಟು ಅಂತ ಬೇಕಲ್ಲ? ನನ್ನಲ್ಲಿ ನನಗೆ ಬೇಕಾದಷ್ಟುಂಟು. ನಿನಗೆ ಕೊಟ್ಟದ್ದೆಲ್ಲ ಅವ ಅಲ್ವಾ? ಯಾರು? ಆ ಕುರುಡನ ಮಗ. ಇರ್ಲಿ, ಹ, ಆ ಗೌರವ. ಅದಕ್ಕೂ ಒಂದು ಯೋಗ ಬೇಕಲ್ಲ, ನಿನಗೆ ಅದು ಇಲ್ಲಲ್ಲ. ನನಗೆಲ್ಲವೂ ಉಂಟು. ಹಾ. ನಾವು ಯಾವುದು ಬೇಡ ಅಂತ ಬಿಟ್ಟದ್ದು. ಓಹೋ. ಈಗ ಹಾ. ಮಾರು ಮರೆತು ನನ್ನಲ್ಲಿ ಯುದ್ಧಕ್ಕೆ ಬಂದ್ರೆ ಹಾ. ನನ್ನ ವಿಷಯ ಗೊತ್ತಿಲ್ಲ ನಿನಗೆ. ಕೆಟ್ಟತನವು ನಿಮ್ಮ ಧನುಜರೊಳಗೆ ಕೆಟ್ಟತನವು ನಿಮ್ಮ ಧನುಜರೊಳಗೆ ದಿಟ್ಟೆ ನಿನ್ನಯ ಮಾತೆಯು ಹುಟ್ಟಿ ಭೀಮಗೆ ಮರುಳಾಗು ತನ್ನಗೆ ತನ್ನ ಕೆಟ್ಟತನವನ್ನು ತೋರ್ದಳು. ನಮ್ಮ ಬಗ್ಗೆ ಮಾತಾಡಬೇಕು ಅಂತಾದ್ರೆ ಹ. ನಿನಗೆ ನೈತಿಕತೆ ಬೇಕಾಗ್ತದೆ. ಯಾಕೆ? ನಿನ್ನ ಹುಟ್ಟೇ ಸರಿ ಇಲ್ಲ. ಹ. ನೀನು ಯಾರ್ಯಾರ ಗುಟ್ಟನ್ನು ಹೇಳುವುದಕ್ಕೆ ಹೊರಟಿದ್ದಿ. ಹ. ನಿನ್ನ ಅಮ್ಮ ಹ. ಹಿಡಿಂಬೆ, ಹ. ದಿಟ್ಟೆ, ಹ. ಒಬ್ಬಳು ರಾಕ್ಷಸಿ. ಹ. ನಿನ್ನ ಅಪ್ಪ ಹ. ಭೀಮ ಹ. ಕ್ಷಾತ್ರೇಯ, ಹ. ವರ್ಣ ಸಾಂಕರ್ಯದಿಂದ ಹುಟ್ಟಿದ ಮಾರಿ ಸಂತಾನವೇ. ಏಯ್! ಒಳ್ಳೆಯ ಮಾತಿನಲ್ಲಿ ಹೋರಲೇಸು, ಹ. ಇಲ್ಲದಿದ್ರೆ ಬೆನ್ನಟ್ಟಿಯೇನು ಇಲ್ಲಿಂದ. ಒಂದು ಮನುಷ್ಯ ಗಣ, ಹ. ಮತ್ತೊಂದು ರಾಕ್ಷಸ ಗಣ ಹ. ಸೇರಿದ್ರೆ ಎಂತ ಗಣ ಆಗುತ್ತೆ ಅಂತ ಗೊತ್ತುಂಟ ನಿನಗೆ? ಹೌದಾ? ಹ. ಬಹಳ ವರ್ಷಗಳಿಂದ ನಮ್ಮ ಯುದ್ಧ ನಡೆಯುತ್ತಾ ಇದೆ. ಆದ್ರೂ ಹೀಗೆ ಪ್ರಯೋಜನ ಇಲ್ಲ. ಇಲ್ಲ, ಹಾ, ಮಂತ್ರಾಸ್ತ್ರ ಪ್ರಯೋಗ ಮಾಡುವ. ಪ್ರಯೋಗ ಮಾಡು. ಇದು ಅಗ್ನೇಯಾಸ್ತ್ರ, ಇದು ವಾಯುವಾಸ್ತ್ರ, ಇದು ಗದಾಸ್ತ್ರ. ಹುಡುಗರನ್ನು ಕೇಳು ಭೀಮನ ಹುಡುಗ ಸೌಗರಿಸುತ್ತನ ಕಂಗೆಡಿಸಿ ಮಾಯದಿ ಮಾಂಸ ರುದಿರವ ರಣದಾರುಗೆ ಹೊಡೆದನಾಗ ಈ ಕರುಣನೊಡನೆ ಯುದ್ಧವನ್ನು ಮಾಡಿದ್ರೆ ಮುಗಿಯುವ ಹಾಗೆ ಕಾಣುತ್ತಾ ಇಲ್ಲ. ಹಾ. ಹಾಗಿದ್ರೆ ಈ ರಣರಂಗ ಬೆಚ್ಚಿ ಬೀಳಬೇಕು ಅಂತಾದ್ರೆ ಏನ್ ಮಾಡುದು? ರಕ್ತದ ಮಳೆಯನ್ನು ಸುರಿಸ್ತೇನೆ. ಹೇಗೆ? ಮಾಂಸಗಳನ್ನೆಲ್ಲ ಕಡಿದು ಹಿಡಿದು ಹಾ. ಈ ರಣಭೂಮಿಗೆ ಬಿಸಾಡುತ್ತೇನೆ. ಅಕ್ಷಯ